ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವಿತ್ ಈರಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರುವಂತಹ ಕ್ಯಾರೆಟ್ ಕೀರ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಡಿಮೆ ಸಮಯದಲ್ಲಿ ತಯಾರಾಗುವಂಥ ಕ್ಯಾರೆಟ್ ಕೀರು. ಅದಕ್ಕಿಂತ ಮುಂಚೆ ನೋಡ್ರಿ, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪಟಾಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ಥರ ನಿಮ್ಮ ಸಪೋರ್ಟ್ ಸಿಕ್ಕರೆ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಬರುತ್ತಾ ಅಂತ ಹೇಳ್ತಾ, ಪ್ಲೀಸ್ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಕೀರು, ಹಂಗಾಗಿ ಒಂದೇ ಒಂದು ಕ್ಯಾರೆಟ್ನ ತೊಗೊಂಡು ಅದನ್ನು ನೋಡಿ ಈ ಸೈಜಲ್ಲಿ ಹೆಚ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಇದನ್ನು ಹಾಕ್ಬಿಟ್ಟು ಅದು ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಕುದಿಸ್ಕೊತೀನಿ ನೀಟಾಗಿ. ಎಲ್ಲ ಕುದಿಸ್ಕೊಂಡು ಆಗಿದೆ, ಒಂದು 50% ಕುದಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿ, ನಾನು ಒಂದು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಈ ಲೋಟದ ಅಳತೆಯಲ್ಲಿ 1.5 ಲೋಟದಷ್ಟು ಹಾಲನ್ನ ಹಾಕ್ಕೊತಿದ್ದೀನಿ. ಯಾಕಂದರೆ ನಾನು ಕಡಿಮೆ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಹಂಗಾಗಿ 1.5 ಲೋಟದಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ನೀಟಾಗಿ. ಇದನ್ನು ಕುದಿ ಬರೋಕ್ಕೆ ಬಿಟ್ಟಿದೆ. ನೆಕ್ಸ್ಟು ಇದು ಹಾಲು ಕುದೀತಾ ಇರಲಿ. ಈ ಕಡೆ ನಾವೇನು ಕ್ಯಾರೆಟ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ. ಇವಾಗ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ರೀತಿಯೇ ನಾವು ಒಂದು 2 ಏಲಕ್ಕಿನ ತಗೊಂಡು ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಷ್ಟೆಲ್ಲ ಆಗೊತ್ತಿಗೆ ಇವಾಗ ಹಾಲು ಬಿಸಿ ಆಗ್ತಾ ಬಂತು, ನೋಡ್ಬೋದು ನೀವು. ಚೆನ್ನಾಗಿ ಉಕ್ಕು ಬಂದಿದೆ. ಈ ಥರ ಹಾಲು ಬಿಸಿ ಆದಾಗ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾರೆಟನ್ನ, ಅದನ್ನು ನೈಸ್ಗೆ ಈ ಥರ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಅದನ್ನು ಇವಾಗ ಈ ಕುದಿಯೋ ಹಾಲಿಗೆ ಹಾಕ್ತಾ ಕೈ ಬಿಡ್ದೇ ತಿರುಗ್ತಾ ಇರಬೇಕು. ನೀವು ಒಂದೇ ಸಮ ಹಾಕ್ಬಿಟ್ಟು ತಿರುಗಕ್ಕೆ ಹೋದರೆ ಹಾಲು ಒಡೆದೋಗುತ್ತೆ. ನೀವು ಹಾಕ್ಕೊಂಡು ತಿರುಗ್ತಾ ಇದ್ದರೆ ಹಾಲು ಏನಾಗಲ್ಲ, ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಎಲ್ಲನೂ ಕ್ಯಾರೆಟ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಒಂದು 2 ನಿಮಿಷ ಕುದಿಸ್ಕೋಬೇಕು. ಇದು ಇನ್ನೊಂದು ಏನಂದರೆ, ಮಾಡೋದು ಸಿಂಪಲ್ ರೆಸಿಪಿ, ಬಟ್ ಟೇಸ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಬಿಸಿ ಕುಡಿದ್ರೂ ಚೆನ್ನಾಗಿರುತ್ತೆ. ಇನ್ನೂ ಒಂದು ಏನಂದರೆ, ಇದನ್ನು ಒಂದು 10 ನಿಮಿಷ ಫ್ರಿಜ್ಜಿನಲ್ಲಿ ಇಟ್ಟುಬಿಟ್ಟು ಎಲ್ಲ ಆದಮೇಲೆ ಕುಡಿದ್ರೂ ಇನ್ನೂ ತಂಪಾಗಿ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ನೋಡ್ಬೋದು 2 ಚಿಕ್ಕ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ನೀವು ಸ್ವಲ್ಪ ಸಕ್ಕರೆ ಕಡಿಮೆ ತಿನ್ನೋ ಹಾಗಿದ್ರೆ ಒಂಚೂರು ಕಡಿಮೆ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕುದಿಯೋದ್ರಲ್ಲೇ ಸೇರಿಸ್ಕೊತೀನಿ. ನೆಕ್ಸ್ಟು ಒಂದು ಸ್ವಲ್ಪ ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. ಇನ್ನೂ ಒಂದು ಏನು ಅಂತಂದರೆ, ನೀವು ಇದಕ್ಕೆ ಪಿಸ್ತಾ ಬಾದಾಮಿ ಕೂಡ ಹಾಕ್ಬೋದು. ಸದ್ಯಕ್ಕೆ ನಮ್ಮ ಮನೇಲಿ ಗೋಡಂಬಿ ಒಂದಿರೋದ್ರಿಂದ ಅದೊಂದು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿ ತುಪ್ಪ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ಪ್ಲೇನಾಗಿ ಮಾಡುವಂತಹದ್ದು. ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಮ್ಮೆ ತಪ್ಪದೆ ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಬೇಕು. ನಾನು ಕೂಟಿಟ್ಕೊಂಡಿರೋ ಏಲಕ್ಕಿ ಹಾಕಾಯಿತು, ಕುದಿಯೋ ಟೈಮಲ್ಲಿ ಗೋಡಂಬಿನ ಹಾಕಾಯಿತು. ಇವಾಗ ಇದನ್ನು ಏನಿಲ್ಲ ಅಂದರೂ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೋ ಟೈಮಲ್ಲಿ ಯಾವುದೇ ರೀತಿ ಹಾಲು ಒಡೆಯೋದು ಏನೂ ಆಗಲ್ಲ. ನೀವು ಹಾಕಿ ತಿರುವೋ ಟೈಮಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿ ನೀವು ಕೈ ಆಡಿಸ್ತಾನೆ ಅದನ್ನು ಹಾಕ್ಕೊಂಡು ತಿರುಗಬೇಕು. ಆ ಟೈಮಲ್ಲಿ ಹುಷಾರಾಗಿದ್ದರೆ ಸಾಕು. ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ನೀಟಾಗಿ ಕುದಿ ಬಂದ್ರೆಗಿನ ರೆಡಿ ಆಗುತ್ತೆ ನೋಡಿರಿ ಕ್ಯಾರೆಟ್ ಕೀರು. ಕ್ವಿಕ್ ಆ್ಯಂಡ್ ಈಸಿ ಆಗುವಂತಹ ರೆಸಿಪಿ. ನೀವು ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ಮ ಮನೇಲಿ ಏನಾದರೂ ಸ್ವೀಟ್ಸ್ ಮಾಡ್ತಾಯಿದ್ರೆ ಈ ಥರ ಟ್ರೈ ಮಾಡ್ಬೋದು. ಯಾವುದಾದ್ರೂ ಹಬ್ಬಕ್ಕೂ ಕೂಡ ಇದನ್ನು ಮಾಡ್ಕೋಬೋದು. ಸಿಂಪಲ್ ರೆಸಿಪಿ ನೋಡಿ, ರೆಡಿಯಾಗಿದೆ. ಇವಾಗ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಈಸಿ ಒಳ್ಳೆ ರೆಸಿಪಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅದೇ ರೀತಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿಬಿಟ್ಟು ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್.